ನಾವೆಲ್ಲ ಇನ್ಶೂರೆನ್ಸ್ ಪಾಲಿಸಿ ಯಾಕೆ ತಗೋತೀವಿ? ಒಂದು ಸೇಫ್ಟಿ ಇರ್ಲಿ, ಕಷ್ಟದ ಸಮಯದಲ್ಲಿ ಆಸರೆ ಆಗುತ್ತೆ ಅಂತ ಅಲ್ವಾ? ಆದ್ರೆ ಅದೇ ಇನ್ಶೂರೆನ್ಸ್ ಕಂಪನಿಯಿಂದ ನಮಗೆ ತೊಂದರೆ ಆದಾಗ ಏನ್ ಮಾಡೋದು? ಇವತ್ತು ನಾವು ಇದೇ ವಿಷಯದ ಬಗ್ಗೆ ಮಾತಾಡೋಣ. ಡಾಕ್ಟರ್ ಸುಧೀಂದ್ರ ಎಸ್.ಜಿ. ಅವರ ಕೆಲಸವನ್ನ ಆಧಾರವಾಗಿಟ್ಕೊಂಡು ಪ್ರತಿಯೊಬ್ಬ ಪಾಲಿಸಿದಾರನೂ ತಿಳಿದುಕೊಳ್ಳಲೇಬೇಕಾದ ಈ ವಿಮಾ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಅಯ್ಯೋ, ಇನ್ಶೂರೆನ್ಸ್ ಕ್ಲೇಮ್ ರಿಜೆಕ್ಟ್ ಆಗೋಯ್ತಾ? ತುಂಬಾನೇ ಬೇಜಾರಾಗೋದು ಸಹಜ. ಆದ್ರೆ ಅಲ್ಲಿಗೆ ಕತೆ ಮುಗೀತು ಅಂತ ಅನ್ಕೋಬೇಡಿ. ಇಂಥ ಸಮಯದಲ್ಲಿ ಪಾಲಿಸಿದಾರರಿಗೆ ಯಾವೆಲ್ಲ ದಾರಿಗಳಿವೆ, ಏನೆಲ್ಲ ಆಪ್ಷನ್ಸ್ ಇದೆ ಅಂತ ತಿಳಿಸೋದೇ ಇವತ್ತಿನ ನಮ್ಮ ಉದ್ದೇಶ. ಇದು ನಿಮ್ಮ ಹಕ್ಕುಗಳನ್ನು ತಿಳ್ಕೊಂಡು ಸರಿಯಾದ ದಾರಿಯಲ್ಲಿ ಮುನ್ನಡೆಯಲು ಒಂದು ಮಾರ್ಗದರ್ಶಿ ಇದ್ದಾಗೆ. ಸರಿ, ಈಗ ದೂರು ಕೊಡಬೇಕು ಅಂತ ನಿರ್ಧಾರ ಆಯಿತು. ಫಸ್ಟ್ ಸ್ಟೆಪ್ ಏನು? ಎಲ್ಲಿಂದ ಶುರು ಮಾಡಬೇಕು? ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಇದಕ್ಕೊಂದು ತುಂಬಾನೇ ಪವರ್ಫುಲ್ ಆದ ಅಧಿಕೃತವಾದ ಒಂದು ದಾರಿ ಇದೆ. ಅದನ್ನೇ ನಾವು ಡಿಜಿಟಲ್ ಗೇಟ್ವೇ ಅಂತ ಕರೆಯೋದು. ಈ ಡಿಜಿಟಲ್ ಗೇಟ್ವೇಗೆ ಒಂದು ಅಫಿಷಿಯಲ್ ಹೆಸರಿದೆ. ಅದೇ IGMS, ಅಂದ್ರೆ ಇಂಟಿಗ್ರೇಟೆಡ್ ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದನ್ನ ಶುರು ಮಾಡಿರೋದು ನಮ್ಮ ದೇಶದ ಇನ್ಶೂರೆನ್ಸ್ ರೆಗ್ಯುಲೇಟರ್ ಆದ IRDA. ಇದು ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್. ಇಲ್ಲಿ ನೀವು ನಿಮ್ಮ ದೂರನ್ನ ದಾಖಲಿಸಬಹುದು, ಹಾಗೆ ಅದು ಯಾವ ಹಂತದಲ್ಲಿದೆ ಅಂತ ಟ್ರ್ಯಾಕ್ ಕೂಡ ಮಾಡಬಹುದು. ಇಲ್ಲಿ ಒಂದು ವಿಷಯ ತುಂಬಾ ಇಂಪಾರ್ಟೆಂಟ್. ನೀವು IGMSನಲ್ಲಿ ಕಂಪ್ಲೇಂಟ್ ಹಾಕಿದ ತಕ್ಷಣ ಅದಕ್ಕೆ ಒಂದು ಅಧಿಕೃತ ನಂಬರ್ ಸಿಗುತ್ತೆ. ನಿಮ್ಮ ದೂರನ್ನ ನೇರವಾಗಿ ಸಂಬಂಧಪಟ್ಟ ಇನ್ಶೂರೆನ್ಸ್ ಕಂಪನಿಗೆ ಕಳಿಸಲಾಗತ್ತೆ. ಅಷ್ಟೇ ಅಲ್ಲ, ಆ ಕಂಪನಿ ನಿಮ್ಮ ದೂರನ್ನ ಎಷ್ಟು ದಿನದಲ್ಲಿ ಬಗೆಹರಿಸುತ್ತೆ ಅಂತ IRDA ಕೂಡ ಗಮನಿಸ್ತಾ ಇರುತ್ತೆ. ಇದರಿಂದ ಕಂಪನಿ ಮೇಲೆ ಒಂದು ಒತ್ತಡ ಇದ್ದೇ ಇರುತ್ತೆ. ಸರಿ, IGMSನಲ್ಲಿ ಕಂಪ್ಲೇಂಟ್ ಹಾಕಿ ಆಯ್ತು, ಆದ್ರೂ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ. ಈಗೇನ್ ಮಾಡೋದು? ಗಾಬರಿ ಆಗ್ಬೇಡಿ, ನಮ್ಗೆ ಇನ್ನೂ ಒಂದು ದಾರಿ ಇದೆ. ಅದೇ ಕಾನೂನಿನ ದಾರಿ. ಹೌದು, ಪಾಲಿಸಿದಾರರಿಗೆ ನ್ಯಾಯ ಕೊಡಿಸೋಕೆ ಒಂದು ಮುರೆಯಾದ ಔಪಚಾರಿಕ ಕಾನೂನು ವ್ಯವಸ್ಥೆ ಕೂಡ ಇದೆ. ಈ ಕಾನೂನು ದಾರಿಗೆ ಒಂದು ಬಲವಾದ ಅಡಿಪಾಯ ಇದೆ. ಅದುವೇ ಗ್ರಾಹಕ ಸಂರಕ್ಷಣಾ ಕಾಯ್ದೆ. ಈ ಕಾನೂನನ್ನ ತಂದಿರೋದೇ ಗ್ರಾಹಕರ ಹಿತಾಸಕ್ತಿ ಕಾಪಾಡೋದಕ್ಕೆ. ಮತ್ತು ತುಂಬಾನೇ ಮುಖ್ಯವಾಗಿ, ಈ ಕಾನೂನಿನ ಪ್ರಕಾರ ಇನ್ಶೂರೆನ್ಸ್ ಅನ್ನೋದು ಒಂದು ಸೇವೆ. ಹಾಗಾದ್ರೆ ಈ ಸೇವಾ ನ್ಯೂನತೆ ಅಂದ್ರೆ ಏನು? ತುಂಬಾ ಸಿಂಪಲ್. ಇನ್ಶೂರೆನ್ಸ್ ಕಂಪನಿ ನಿಮ್ಗೆ ಕೊಡಬೇಕಾದ ಸರ್ವಿಸ್ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಅದೇ ಸೇವಾ ನ್ಯೂನತೆ. ಒಂದು ಉದಾಹರಣೆ ತಗೊಳ್ಳೋಣ. ನೀವು ಪ್ರೀಮಿಯಂ ಕಟ್ಟಿ 3 ತಿಂಗಳಾದ್ರೂ ನಿಮ್ಗೆ ಪಾಲಿಸಿ ಡಾಕ್ಯುಮೆಂಟ್ ಬಂದಿಲ್ಲ. ಇದು ಸ್ಪಷ್ಟವಾಗಿ ಸೇವಾ ನ್ಯೂನತೆ ಆಗುತ್ತೆ. ಸಾಮಾನ್ಯವಾಗಿ ಕನ್ಸ್ಯೂಮರ್ ಕೋರ್ಟ್ಗೆ ಯಾವ ಥರದ ಕಂಪ್ಲೇಂಟ್ಸ್ಗಳು ಬರುತ್ತೆ ಗೊತ್ತಾ? ಕ್ಲೇಮ್ ಕೊಡೋಕೆ ಲೇಟ್ ಮಾಡೋದು, ಇಲ್ಲಾಂದ್ರೆ ಕ್ಲೇಮ್ ಕೊಡದೇ ಇರೋದು, ಪಾಲಿಸಿಯ ಕಂಡೀಷನ್ಸ್ಗಳ ಬಗ್ಗೆ ಗಲಾಟೆ. ಹೀಗೆ ಈ ಸ್ಲೈಡಲ್ಲಿರೋ ಲಿಸ್ಟ್ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ನೋಡಿ, ನಮ್ಮ ದೇಶದಲ್ಲಿ ಗ್ರಾಹಕ ನ್ಯಾಯಾಲಯಗಳದ್ದು ಒಂದು 3 ಹಂತದ ಸಿಸ್ಟಮ್ ಇದೆ. ನಿಮ್ಮ ಕ್ಲೇಮ್ ಅಮೌಂಟ್ ಎಷ್ಟು ಅನ್ನೋದ್ರ ಮೇಲೆ ನೀವು ಯಾವ ಕೋರ್ಟ್ಗೆ ಹೋಗಬೇಕು ಅಂತ ನಿರ್ಧಾರ ಆಗುತ್ತೆ. ಈ ಟೇಬಲ್ ನೋಡಿ, ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ನಿಮ್ಮ ಕ್ಲೇಮ್ ಅಮೌಂಟ್ 20 ಲಕ್ಷದ ಒಳಗಡೆ ಇದ್ರೆ, ಉದಾಹರಣೆಗೆ ಒಂದು 5 ಲಕ್ಷದ ಕಾರ್ ಇನ್ಶೂರೆನ್ಸ್ ಕ್ಲೇಮ್, ಆಗ ನೀವು ನೇರವಾಗಿ ಜಿಲ್ಲಾ ವೇದಿಕೆಗೆ ಹೋಗಬಹುದು. ಅದೇ ನಿಮ್ಮ ಕ್ಲೇಮ್ ಅಮೌಂಟ್ 20 ಲಕ್ಷದಿಂದ 1 ಕೋಟಿ ಮಧ್ಯೆ ಇದ್ದರೆ ರಾಜ್ಯ ಆಯೋಗಕ್ಕೆ ಹೋಗಬೇಕು. ಇನ್ನು ಅದಕ್ಕಿಂತ ಜಾಸ್ತಿ ಅಂದ್ರೆ 50 ಲಕ್ಷದ ಬೆಂಕಿ ವಿಮಾ ಕ್ಲೇಮ್ ತರಹದ ಕೇಸುಗಳಿಗೆ ರಾಜ್ಯ ಆಯೋಗ ಸರಿ. 1 ಕೋಟಿಗಿಂತ ದೊಡ್ಡ ಕ್ಲೇಮ್ಗಳಿಗೆ ರಾಷ್ಟ್ರೀಯ ಆಯೋಗಕ್ಕೆ ಹೋಗಬೇಕಾಗತ್ತೆ. ಇಲ್ಲೊಂದು ಅದ್ಭುತವಾದ ವಿಷಯ ಇದೆ, ಕೇಳಿ. ಈ ಕೋರ್ಟ್ಗಳಿಗೆ ಹೋಗಕ್ಕೆ ನಿಮ್ಗೆ ವಕೀಲರೇ ಬೇಕಾಡಿಲ್ಲ. ಹೌದು, ನೀವೇ ನೇರವಾಗಿ ಹೋಗಿ ಒಂದು ಸರಳವಾದ ಪೇಪರ್ ಮೇಲೆ ನಿಮ್ಮ ದೂರನ್ನ ಬರೆದುಕೊಡ್ಬಹುದು. ಈ ಪ್ರಾಸೆಸ್ಸನ್ನ ಆದಷ್ಟು ಸಿಂಪಲ್ ಆಗಿಟ್ಟಿದ್ದಾರೆ. ಸರಿ, ಕೋರ್ಟ್ ಕಚೇರಿ ಅಂದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ, ಖರ್ಚು ಆಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಗೋಸ್ಕರನೇ ಇನ್ನೊಂದು ಆಪ್ಷನ್ ಇದೆ. ಇದು ಸ್ವಲ್ಪ ಬೇಗ ಆಗತ್ತೆ, ಖರ್ಚು ಕೂಡ ಇಲ್ಲ. ಅದೇ ವಿಮಾ ಓಂಬುಡ್ಸ್ಮನ್. ಓಂಬುಡ್ಸ್ಮನ್ ಅವರ ಕೆಲಸ ತುಂಬಾ ವಿಶಿಷ್ಟವಾಗಿದೆ. ಅವರು 2 ರೋಲ್ ಪ್ಲೇ ಮಾಡ್ತಾರೆ. ಮೊದಲು ಇಬ್ಬರ ಮಧ್ಯೆ ಕೂತು ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸೋಕೆ ಟ್ರೈ ಮಾಡ್ತಾರೆ. ಅದನ್ನ ಮೀಡಿಯೇಷನ್ ಅಂತಾರೆ. ಅದು ವರ್ಕ್ ಆಗಿಲ್ಲ ಅಂದ್ರೆ ಆಗ ಅವರೇ ಒಂದು ತೀರ್ಪು ಕೊಡ್ತಾರೆ. ಆದ್ರೆ ಓಂಬುಡ್ಸ್ಮನ್ ಹತ್ರ ಹೋಗೋಕೆ ಒಂದು ಪ್ರೊಸೀಜರ್ ಇದೆ. ಫಸ್ಟ್ ನೀವು ನಿಮ್ಮ ಕಂಪ್ಲೇಂಟನ್ನು ಇನ್ಶೂರೆನ್ಸ್ ಕಂಪನಿಗೆ ಕೊಡಬೇಕು. ಅವರಿಂದ 1 ತಿಂಗಳಾದ್ರೂ ಉತ್ತರ ಬರಲಿಲ್ಲ ಅಥವಾ ಬಂದ ಉತ್ತರ ಸರಿಯಿಲ್ಲ ಅಂದ್ರೆ ಆಮೇಲೆ ನೀವು ಓಂಬುಡ್ಸ್ಮನ್ಗೆ ಹೋಗ್ಬೋದು. ಆದ್ರೆ ನೆನ್ಪಿಡಿ, ಕಂಪನಿ ನಿಮ್ಮ ಕ್ಲೇಮ್ ರಿಜೆಕ್ಟ್ ಮಾಡಿದ 1 ವರ್ಷದೊಳಗೆ ನೀವು ದೂರು ಸಲ್ಲಿಸಬೇಕು. ಈ ಸೌಲಭ್ಯ ದೇಶದ ಎಲ್ಲಾ ಕಡೆ ಸಿಗ್ಬೇಕು ಅಂತ ಭಾರತದಲ್ಲಿ ಸದ್ಯಕ್ಕೆ 12 ಓಂಬುಡ್ಸ್ಮನ್ ಆಫೀಸ್ಗಳಿವೆ. ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಆಫೀಸ್ ಇರುತ್ತೆ. ಇದರಿಂದ ಜನರಿಗೆ ಅನುಕೂಲ ಆಗುತ್ತೆ. ಇಲ್ಲೊಂದು ಲಿಮಿಟ್ ಇದೆ, ಗಮನದಲ್ಲಿಟ್ಕೊಳ್ಳಿ. ಓಂಬುಡ್ಸ್ಮನ್ ಕೊಡಬಹುದಾದ ಮ್ಯಾಕ್ಸಿಮಮ್ ಪರಿಹಾರ ಅಂದ್ರೆ
20 ಲಕ್ಷ ರೂಪಾಯಿ. ನಿಮ್ಮ ಕ್ಲೇಮ್ ಅಮೌಂಟ್ ಇದಕ್ಕಿಂತ ಜಾಸ್ತಿ ಇದ್ರೆ ಆಗ ನೀವು ಗ್ರಾಹಕ ನ್ಯಾಯಾಲಯಕ್ಕೆ ಹೋಗೋದೇ ಉತ್ತಮ. ಈಗ ಬಂತು ನೋಡಿ ಅಸ್ಲಿ ಮಜಾ. ಆಂಬಡ್ಸ್ಮನ್ ಕೊಡುವ ತೀರ್ಪು ಇನ್ಶೂರೆನ್ಸ್ ಕಂಪನಿಗೆ ಕಡ್ಡಾಯ. ಅವರು ಅದನ್ನ ಒಪ್ಕೊಳ್ಳೇಬೇಕು, ಪಾಲಿಸಲೇಬೇಕು. ಆದ್ರೆ ಪಾಲಿಸಿದಾರರಿಗೆ ಅದು ಇಷ್ಟ ಆಗ್ಲಿಲ್ಲ ಅಂದ್ರೆ ಅವರದನ್ನ ತಿರಸ್ಕರಿಸಿ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ಬೋದು. ಇದು ಪಾಲಿಸಿದಾರರಿಗೆ ಇರುವ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಯಾವುದೇ ರಿಸ್ಕ್ ಇಲ್ಲ. ಹಾಗಾದ್ರೆ ಈಗ ನಮ್ಮ ಮುಂದೆ 2 ದಾರಿಗಳಿವೆ: ಗ್ರಾಹಕ ನ್ಯಾಯಾಲಯ ಮತ್ತೆ ವಿಮಾ ಆಂಬುಡ್ಸ್ಮನ್. ಯಾವುದನ್ನ ಆಯ್ಕೆ ಮಾಡ್ಕೋಬೇಕು, ಯಾವಾಗ ಯಾವುದು ಸರಿ? ಬನ್ನಿ ಇವೆರಡನ್ನೂ ಒಂದಕ್ಕೊಂದು ಹೋಲಿಸಿ ನೋಡೋಣ. ಆಗ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ನೋಡಿ, ಗ್ರಾಹಕ ವೇದಿಕೆ ಅನ್ನೋದು ಒಂದು ಪಕ್ಕಾ ಲೀಗಲ್ ಪ್ರಾಸೆಸ್. ಇಲ್ಲಿ ಅಪೀಲ್ ಹೋಗಕ್ಕೆ ಅವಕಾಶ ಇರುತ್ತೆ. ಆದರೆ ಆಂಬುಡ್ಸ್ಮನ್ ಪ್ರಕ್ರಿಯೆ ಸ್ವಲ್ಪ ಸರಳ ಮತ್ತೆ ಫಾಸ್ಟ್. ನಿಮಗೆ ಬೇಗ ಪರಿಹಾರ ಬೇಕು, ಜಾಸ್ತಿ ಖರ್ಚು ಮಾಡೋಕ್ಕಿಷ್ಟ ಇಲ್ಲ ಅಂದ್ರೆ ಆಂಬುಡ್ಸ್ಮನ್ ಬೆಸ್ಟ್. ಆದರೆ ನಿಮ್ಮ ಕೇಸ್ ಕಾಂಪ್ಲಿಕೇಟೆಡ್ ಇದ್ರೆ ಅಥವಾ ಕ್ಲೇಮ್ ಅಮೌಂಟ್ ಜಾಸ್ತಿ ಇದ್ರೆ ಗ್ರಾಹಕ ನ್ಯಾಯಾಲಯನೇ ಸರಿ. ಹಾಗಾದರೆ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಹೇಳೋದಾದ್ರೆ ನಮ್ಮ ಹತ್ರ 3 ಮುಖ್ಯ ಅಸ್ತ್ರಗಳಿವೆ. ಮೊದಲನೇ ಹೆಜ್ಜೆ ಇಡೋಕೆ IGMS ಪೋರ್ಟಲ್, ಕಾನೂನು ಹೋರಾಟಕ್ಕೆ ಗ್ರಾಹಕ ನ್ಯಾಯಾಲಯಗಳು ಮತ್ತು ಸರಳ ಹಾಗೂ ವೇಗದ ಪರಿಹಾರಕ್ಕೆ ವಿಮಾ ಆಂಬುಡ್ಸ್ಮನ್. ಕೊನೆಗೆ ಒಂದೇ ಮಾತು: ನಿಮ್ಮ ಹಕ್ಕುಗಳ ಬಗ್ಗೆ ನಿಮಗೆ ಗೊತ್ತಿರೋದೇ ನ್ಯಾಯ ಸಿಗುವ ದಾರಿಯಲ್ಲಿ ಮೊದಲ ಹೆಜ್ಜೆ. ಅನ್ಯಾಯದ ವಿರುದ್ಧ ಹೋರಾಡೋಕೆ ಮೊದಲು ನಮ್ಮ ಹಕ್ಕು ಏನು ಅಂತ ನಮಗೆ ಗೊತ್ತಿರಬೇಕು. ಜ್ಞಾನಕ್ಕಿಂತ ದೊಡ್ಡ ಶಕ್ತಿ ಬೇರೆ ಇಲ್ಲ. ಈ ಎಲ್ಲಾ ಮಾಹಿತಿ ಕೇಳಿದ್ಮೇಲೆ ಒಂದೇ ಪ್ರಶ್ನೆ ಉಳಿಯುತ್ತೆ: ಒಬ್ಬ ಪಾಲಿಸಿದಾರನಾಗಿ ನಿಮ್ಮ ಸಮಸ್ಯೆಗೆ, ನಿಮ್ಮ ಅಗತ್ಯಕ್ಕೆ ನ್ಯಾಯದ ಯಾವ ದಾರಿ ಬೆಸ್ಟ್ ಅನ್ಸುತ್ತೆ? ಈ ಉತ್ತರ ನಿಮ್ಮ ಪರಿಸ್ಥಿತಿ ಮೇಲೆ ನಿಂತಿರುತ್ತೆ. ಸರಿಯಾದ ದಾರಿ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲೇ ಅರ್ಧ ಗೆಲುವೆ ಇದೆ.